ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮೆಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಹಾಗೂ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕ್ರೈಸ್ತರಾದಂಥ ನಮ್ಮ ಕುಟುಂಬವು ಅಥವಾ ನಮ್ಮ ಮನೆಯು ಹೇಗಿರಬೇಕು, ಕ್ರೈಸ್ತರ ಕುಟುಂಬ ಹೇಗಿರಬೇಕು, ಕ್ರೈಸ್ತರ ಕುಟುಂಬವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಕುಟುಂಬವು, ವಿಶ್ವಾಸಿಗಳಾದಂಥ ನಮ್ಮ ಕುಟುಂಬಗಳು ಹೇಗಿರಬೇಕು, ಎಂತಹ ಕುಟುಂಬವಾಗಿರಬೇಕು ಎಂಬ ವಿಷಯದ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ದಯವಿಟ್ಟು ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ, ನನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸುಂದರವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀನು ಮಾತನಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನೀವು ಸಹಾಯ ಮಾಡಿರಿ, ನನ್ನ ಮರೆಮಾಚಿ ನೀವು ಪ್ರಕಟ ಮಾಡಿ. ಈ ವಿಡಿಯೋ ನೋಡ್ತಾ ಇರುವ ಒಂದೊಂದು ಕುಟುಂಬಗಳನ್ನು ನೀವು ಮಾರ್ಪಡಿಸಬೇಕಾಗಿ ಕೇಳ್ಕೊಳ್ತೇನೆ. ವಾಕ್ಯಗಳನ್ನು ಕೇಳೋದು ಮಾತ್ರ ಅಲ್ಲ, ಅವರ ಜೀವಿತದಲ್ಲಿ ಅದು ಅಳವಡಿಸಿಕೊಳ್ಳುವಂಥ ಹೃದಯವನ್ನು ಅವರಿಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ನಾವಿವತ್ತು ಕೆಲವು ವಿಷಯಗಳನ್ನು ಧ್ಯಾನಿಸೋಣ. ಮೊದಲನೇದಾಗಿ, ಕ್ರೈಸ್ತರ ಕುಟುಂಬವು ಅಥವಾ ಕ್ರೈಸ್ತರ ಮನೆಯು ಯಾವ ರೀತಿಯಾಗಿರಬೇಕು ಅಂದರೆ, ಆ ಮನೆಯಲ್ಲಿ ಏನಿರಬೇಕಂದ್ರೆ ಪ್ರಾರ್ಥನೆ ಇರಬೇಕು ಮತ್ತು ಆ ಕುಟುಂಬವು ದೇವರಿಗೆ ಭಯಪಡುವಂಥ ಕುಟುಂಬವಾಗಿರಬೇಕು. ಇಂದು ಎಷ್ಟೋ ಕುಟುಂಬಗಳಲ್ಲಿ ಪ್ರಾರ್ಥನೆಯೂ ಇಲ್ಲ, ದೇವರಿಗೆ ಭಯವೂ ಕೂಡ ಇಲ್ಲ. ನಿಮ್ಮ ಕುಟುಂಬ ಹೇಗಿದೆ, ಒಮ್ಮೆ ನೀವು ವಾಕ್ಯದ ಮೂಲಕ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ಮ ಕುಟುಂಬದ ಕುರಿತಾಗಿ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಒಬ್ಬ ಕ್ರೈಸ್ತರ ಕುಟುಂಬದಲ್ಲಿ ಇರಬೇಕಾದ ಮುಖ್ಯವಾದ ವಿಷಯ ಏನಂದರೆ, ಮೊದಲನೇದಾಗಿ ವಾಕ್ಯ, ಎರಡನೇದಾಗಿ ದೇವರಿಗೆ ಭಯಪಡುವಂತಹ ಕುಟುಂಬವಾಗಿರಬೇಕು, ಮನೆಯಾಗಿರಬೇಕು. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾಣ್ತೇವೆ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯಕ್ಕೆ ಬರುವಾಗ ಒಬ್ಬ ವ್ಯಕ್ತಿ ಇರ್ತಾನೆ. ಆ ಹೆಸರು ಯಾವುದಾಗಿದೆ ಅಂದರೆ ಕೊರ್ನೇಯೇಲನು. ಈ ಕೊರ್ನೇಯೇಲನು ಒಬ್ಬ ಮನುಷ್ಯ ಇರ್ತಾನೆ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 2ನೇ ವಚನ ನಾವು ಓದುವುದಾದರೆ, ಕೊರ್ನೇಯೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮವನ್ನು ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಇಲ್ಲಿ ಒಬ್ಬ ಮನುಷ್ಯನನ್ನು ನಾವು ಕಾಣ್ತೇವೆ, ಇಲ್ಲಿ ಒಂದು ಕುಟುಂಬವನ್ನು ನಾವು ಕಾಣ್ತೇವೆ, ಕೊರ್ನೇಯೇಲನ ಕುಟುಂಬ. ಕೊರ್ನೇಯೇಲನ ಕುಟುಂಬದಲ್ಲಿ ಏನಿತ್ತು, ಮೊದಲನೇದಾಗಿ ಅವರು ದೇವರಿಗೆ ಭಯಪಡುವಂತಹ ಮನೆಯವರೆಲ್ಲರ ಸಹಿತವಾಗಿ, ಇಲ್ಲಿ ಅವನು ಒಬ್ಬನ ಕುರಿತಾಗಿ ಬರೆಯಲ್ಪಟ್ಟಿಲ್ಲ, ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವಂಥವರಾಗಿದ್ದರು. ಈ ಕೊರ್ನೇಯೇಲನು ಯಾರಾಗಿದ್ದಾನೆ ಅಂದರೆ ಶತಾಧಿಪತಿ ಆಗಿದ್ದನು. ಇವನಿಗೆ ಜೀವಿತದಲ್ಲಿ ಎಲ್ಲ ಇತ್ತು, ಆದರೆ ಅವನು ದೇವರಿಗೆ ಭಯಪಡುವಂಥ ವ್ಯಕ್ತಿ ಆಗಿದ್ದನು, ಪ್ರಾರ್ಥಿಸುವ ವ್ಯಕ್ತಿ ಆಗಿದ್ದನು. ಇವತ್ತು ನಮ್ಮ ಜೀವಿತದಲ್ಲಿ ಏನಾದರೂ ಇವನ ಜೀವನದಲ್ಲಿ ಇದ್ದಂಥ ಆಶೀರ್ವಾದಗಳು ಇದ್ದಿದ್ರೆ ನಾವು ದೇವರನ್ನೇ ಅನೇಕ ಸಲ ಮರೆತು ಹೋಗ್ತೇವೆ. ದೇವರು ಕೊಡುವಂಥ ಆಶೀರ್ವಾದಗಳನ್ನು ನಾವು ನೆನೆಸಿಕೊಂಡು ಹಿಡ್ಕೊಂಡು ಆಶೀರ್ವಾದವನ್ನು ಕೊಟ್ಟಂತಹ ದೇವರನ್ನೇ ಮರೆತು ಹೋಗ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯೇ, ಕೊರ್ನೇಯೇಲನ ಕುಟುಂಬದಲ್ಲಿ ಪ್ರಾರ್ಥನೆ ಇತ್ತು ಮತ್ತು ಅವರು ದೇವರಿಗೆ ಭಯಪಡುವವರಾಗಿದ್ದರು. ಯಾರ ಕುಟುಂಬದಲ್ಲಿ ಇಂದು ದೇವರಿಗೆ ಭಯಪಡ್ತಾರೋ ಆ ಕುಟುಂಬದಲ್ಲಿ ದೇವರ ಶಾಂತಿ, ದೇವರ ಸಮಾಧಾನ, ದೇವರ ನೆಮ್ಮದಿ ಆ ಕುಟುಂಬದಲ್ಲಿ ಯಾವಾಗಲೂ ಇರ್ತದೆ. ನೋಡಿ, ಕೆಲವೊಂದು ಕುಟುಂಬಗಳಲ್ಲಿ ಹಣ ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತಿರುತ್ತೆ, ಅವರ ಕುಟುಂಬವು ತುಂಬ ಐಶ್ವರ್ಯವಂತರಾಗಿರ್ತಾರೆ ಮತ್ತು ಅವರ ಮನೆ ನೋಡಲಿಕ್ಕೆ ತುಂಬ ದೊಡ್ಡದಾಗಿರುತ್ತೆ. ಆದರೆ ಆ ಕುಟುಂಬದ ಒಳಗೆ ಮಾತ್ರ ಸಮಾಧಾನ ಇರಲ್ಲ, ದೇವರ ಪ್ರೀತಿ ಇರಲ್ಲ, ದೇವರ ಅನ್ಯೋನ್ಯತೆ ಇರಲ್ಲ. ಇಂದು ನಿಮ್ಮ ಕುಟುಂಬದಲ್ಲಿ ದೇವರ ಪ್ರೀತಿ ಅನ್ಯೋನ್ಯತೆ ಇರಬೇಕಾದ್ರೆ ನೀವು ಮೊದಲು ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇರಬೇಕು. ಎರಡನೇದಾಗಿ ನೀವು ಕುಟುಂಬ ಸಮೇತರಾಗಿ ದೇವರನ್ನು ಭಯಪಡುವವರಾಗಿರಬೇಕು. ಏನೋ ಒಂದು ಆಚರಣೆಗಾಗಿ ನಾವು ಕ್ರೈಸ್ತರಾಗಿದ್ದೇವೆ, ಕ್ರೈಸ್ತ ಕುಟುಂಬವಾಗಿದ್ದೇವೆ ಅಂತ ಜನರಿಗೆ ತೋರಿಸಿಕೊಳ್ಳಲು, ಜನರ ಹತ್ರ ಹೇಳಿಕೊಳ್ಳಲು ನೀವು ಆಡಂಬರದ ಜೀವಿತವನ್ನು ಜೀವಿಸದೆ ದೇವರಿಗೆ ಭಯಪಡುವಂಥ ಜೀವಿತವಾಗಬೇಕು. ಇವತ್ತು ಎಷ್ಟೋ ಜನ ಸಭೆಗೆ ಬರ್ತಾರೆ, ಸುಮ್ಮನೆ ಏನೋ ನಾವು ಬರ್ತೀವಿ, ಎಲ್ಲರೂ ಬರ್ತಾರಲ್ಲ ಅಂತ. ಕೆಲವರು ಏನಾದರೂ ತುಂಬ ಹೈ ಪೊಸಿಷನಲ್ಲಿ, ಸ್ವಲ್ಪ ಏನಾದರೂ ಒಳ್ಳೆಯ ಕೆಲಸಗಳನ್ನು ಅಥವಾ ಕಾರ್ಗಳಲ್ಲಿ ಹೀಗೆ ಏನಾದರೂ ಬರೋರಾದರೆ ಕೆಲವರು ಸಭೆಗಳಲ್ಲಿ ದೇವರಿಗೆ ಆರಾಧನೆಯನ್ನೇ ಮಾಡೋಲ್ಲ, ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳೋದೇ ಇಲ್ಲ.
ಸುಮ್ಮನೆ ಏನೊಂದು ಆಡಂಬರದ ಜೀವಿತವನ್ನು ನಡೆಸ್ತಾರೆ. ಆದರೆ ಕೊರ್ನೆಯೇಲನ ಕುಟುಂಬದಲ್ಲಿ ಹಾಗಲ್ಲ. ಆತನು ಶತಾಧಿಪತಿ ಆಗಿದ್ದಾಗಿಯೂ ಸಹ ಅವನು ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದನು. ಅವನ ಕುಟುಂಬದವರೆಲ್ಲರೂ ದೇವರಿಗೆ ಭಯಪಡ್ತಾ ಇದ್ರು. ಅವರ ಕುಟುಂಬದಲ್ಲಿ ಪ್ರಾರ್ಥನೆ ಇತ್ತು. ಹಾಗೂ ಅವನು ದಾನ ಧರ್ಮಗಳನ್ನು ಮಾಡುವಂಥವನಾಗಿದ್ದನು. ನಾವಿಂದು ದಾನ ಧರ್ಮಗಳನ್ನು ಮಾಡುವವರಾಗಿದ್ದೇವ? ಒಮ್ಮೆ ನಮ್ಮನ್ನು ನಾವು ಯೋಚನೆ ಮಾಡಬೇಕು. ಅನೇಕ ಸಲ ನಮ್ಮ ಹತ್ರ ಇದ್ರೂ ಕೂಡ ನಾವು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇಲ್ಲಿ ಈ ಕೊರ್ನೆಯೇಲನು ದಾನ ಧರ್ಮಗಳನ್ನು ಮಾಡುತ್ತಾ ದೇವರಿಗೆ ಭಯಪಡುತ್ತಾ ಹಾಗೂ ದೇವರನ್ನು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದನು. ಇಂದು ನಿಮ್ಮ ಕುಟುಂಬದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ನಿಮ್ಮ ಕುಟುಂಬದಲ್ಲಿ ಇರಬೇಕಾದ ಬಹುಮುಖ್ಯ ವಿಚಾರವೇನೆಂದರೆ ಅದು ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ದೇವರ ಭಯ ನಿಮ್ಮ ಕುಟುಂಬದಲ್ಲಿ ಇರಬೇಕು. ಹಾಗೆ ನಾವು ಮೂರನೇದಾಗಿ ಏನಿರಬೇಕಂದ್ರೆ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಮ್ಮ ಮನೆಯು ಸುವಾಸನೆ ಉಳ್ಳಂತಹ ಮನೆಯಾಗಿರಬೇಕು. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಕಾಣ್ತೇವೆ, ಇಲ್ಲಿ ಮರಿಯಳು ಬಹುಬೆಲೆ ಉಳ್ಳ ಅಚ್ಚ ಜಟಾಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯೆಲ್ಲ ತುಂಬಿಕೊಂಡಿತ್ತು. ಇವತ್ತು ನಿಮ್ಮ ಮನೆಯಲ್ಲಿ ಸುವಾಸನೆ ಉಳ್ಳ ಮನೆ ಆಗಬೇಕು. ಎಂತಹ ಸುವಾಸನೆ? ದೇವರ ಪ್ರಸನ್ನತೆ ಉಳ್ಳಂಥ ಮನೆ ಆಗಿರಬೇಕು. ಇಂದು ದೇವರ ಪ್ರಸನ್ನತೆ ನಿಮ್ಮ ಮನೆಯಲ್ಲಿ ಇರಬೇಕಂದ್ರೆ ನೀವು ಯಾರಾಗಿರಬೇಕು? ಆತನಿಗೆ ವಿಧೇಯತ್ವವನ್ನು ತೋರಿಸಿ ಆತನ ಮಾರ್ಗದಲ್ಲಿ ನಡೆಯುವ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯುವಾಗಲೇ ಆತನ ಪ್ರಸನ್ನತೆಯನ್ನು ನೀವು ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆತನಿಗೆ ನೀವು ಸುವಾಸನೆ ಉಳ್ಳ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಮರಿಯಳು ಬಹು ಬೆಲೆ ಉಳ್ಳಂತಹ ತೈಲವನ್ನು ತಂದು ಯೇಸುವಿನ ಪಾದಕ್ಕೆ ಹಚ್ತಾ ಇದ್ದಾಳೆ. ಹಾಗೆ ನಮ್ಮ ಜೀವಿತದಲ್ಲೂ ಅಷ್ಟೇ, ನಾವು ಬಹು ಬೆಲೆ ಉಳ್ಳಂತಹ ಯಾವುದು ನಮ್ಮ ಜೀವಿತದಲ್ಲಿದೆಯೋ ಅದನ್ನು ತಂದು ದೇವರ ಮುಂದೆ ಇಟ್ಟು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ನಮ್ಮನ್ನು ನಾವು ಆತನ ಮುಂದೆ ತಗ್ಗಿಸಿಕೊಳ್ಳುವಾಗಲೇ ನೀವು ನಿಮ್ಮ ಜೀವಿತದಲ್ಲಿ ನಿಮ್ಮ ಮನೆಯು ಒಂದು ಸುವಾಸನೆ ಉಳ್ಳ ಮನೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಇಂದು ನೀನು ಒಳ್ಳೆಯ ಸ್ಥಾನದಲ್ಲಿರ್ಬೋದು, ಒಳ್ಳೆಯ ಮಾನಗಳು ನಿನಗೆ ಬರ್ತಾ ಇರ್ಬೋದು, ಅಥವಾ ನಿನ್ನ ಹಣದಲ್ಲಿ ಶ್ರೇಷ್ಠಲಾಗಿರ್ಬೋದು. ನಿನ್ನ ಜೀವಿತದಲ್ಲಿ ಯಾವುದು ನಿನಗೆ ಶ್ರೇಷ್ಠತೆ ಆಗಿದೆಯೋ ಅದನ್ನು ತಂದು ನೀನು ಯೇಸು ಕ್ರಿಸ್ತನ ಪಾದಕ್ಕೆ ಇಡುವಾಗ, ನೀನು ಆತನ ಮುಂದೆ ತಗ್ಗಿಸಿಕೊಳ್ಳುವಾಗ ನಿನ್ನ ಜೀವಿತದಲ್ಲಿ ಆತನ ಮಹಿಮೆಯನ್ನು, ಆತನ ಆಶೀರ್ವಾದವನ್ನು, ಆತನ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ನಾವು ನಮ್ಮ ಜೀವಿತದಲ್ಲಿರುವಂಥ ಅತಿ ಶ್ರೇಷ್ಠವಾದದ್ದು, ಬೆಲೆ ಉಳ್ಳದನ್ನು ಯೇಸು ಕ್ರಿಸ್ತನ ಪಾದಗಳಿಗೆ ಹಾಕ್ತೇವೋ ಆಗ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ನಮ್ಮ ಜೀವಿತವು ಏನಾಗ್ತದೆ? ಸುವಾಸನೆ ಉಳ್ಳ ಜೀವಿತವಾಗ್ತದೆ, ಸುವಾಸನೆ ಉಳ್ಳ ಮನೆ ಆಗ್ತದೆ. ನಮ್ಮ ಮನೆಯು ಸುವಾಸನೆ ಉಳ್ಳ ಮನೆ ಆಗಿದೆಯಾ? ನಾವು ತಗ್ಗಿಸಿಕೊಳ್ತಾ ಇದ್ದೀವ? ನಮ್ಮ ಮಕ್ಕಳು ತಗ್ಗಿಸಿಕೊಳ್ತಾ ಇದ್ದಾರಾ? ನಮ್ಮ ಗಂಡನು ತಗ್ಗಿಸಿಕೊಳ್ತಾ ಇದ್ದಾನ? ನಾವು ತಗ್ಗಿಸಿಕೊಂಡು ನಡೀತಾ ಇದ್ದೇವಾ? ಒಮ್ಮೆ ಯೋಚನೆ ಮಾಡಿ. ದೇವರು ನಿಮಗೆ ಕೊಟ್ಟಿರುವ ಕೆಲಸಗಳಲ್ಲಿ, ದೇವರು ನಿಮಗೆ ಕೊಟ್ಟಿರುವಂತಹ ಐಶ್ವರ್ಯಗಳಲ್ಲಿ ನೀವು ಹೆಚ್ಚಿಸಿಕೊಳ್ತಾ ಇದ್ದೀರೋ ಅಥವಾ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ನಿಮಗಿರುವುದನ್ನು ದೇವರ ಪಾದದ ಮುಂದೆ ಇಟ್ಟು ತಗ್ಗಿಸಿಕೊಂಡು ಜೀವನ ನಡೆಸ್ತಾ ಇರುವಂಥ ಕುಟುಂಬವಾಗಿದೆಯೋ? ಒಮ್ಮೆ ಯೋಚನೆ ಮಾಡಿ. ಹಾಗೆ 4ನೇದಾಗಿ ನಮ್ಮ ಕುಟುಂಬವು ಎಂತಹ ಕುಟುಂಬವಾಗಿರಬೇಕಂದ್ರೆ ರಕ್ಷಣೆ ಹೊಂದಿದ ಕುಟುಂಬವಾಗಿರಬೇಕು. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ಕಾಣ್ತೇವೆ, ಇಲ್ಲಿ ಪೌಲಸೀಲರು ಸೆರೆಮನೆಯಲ್ಲಿ ಇರುವಾಗ ಅವರು ಪ್ರಾರ್ಥನೆ ಮಾಡುವಾಗ ಅದನ್ನು ಕೇಳಿಸಿಕೊಂಡಂತಹ ಅಲ್ಲಿದ್ದಂತಹ ಸೆರೆಮನೆಯ ಯಜಮಾನನು ಕೇಳಿ ಅವನು ಪೌಲಸೀಲರ ಮುಂದೆ ನಡುಕ್ತಾ ಬಂದು ಅವನು ಕೇಳ್ತಾ ಇದ್ದಾನೆ, ನಾನು ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು? ಅವರು ಆಗ ಒಂದು ಉತ್ತರವನ್ನು ಕೊಡ್ತಾರೆ. 31ನೇ ವಚನದಲ್ಲಿ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವರ ಮನೆಯವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದನು. ಇಲ್ಲಿ ನಮ್ಮ ಕುಟುಂಬವು ಎಂತಹ ಕುಟುಂಬ ಆಗಿರ್ಬೇಕಂದ್ರೆ ರಕ್ಷಣೆ ಹೊಂದಿದ ಕುಟುಂಬ ಆಗಬೇಕು. ರಕ್ಷಣೆ ಹೊಂದಿದ ಕುಟುಂಬವಾಗಬೇಕಂದ್ರೆ ಮೊದಲು ಏನು ಮಾಡಬೇಕಂತ ಪೌಲನೇ ಇಲ್ಲಿ ಹೇಳ್ತಾ ಇದ್ದಾನೆ ಅಂದರೆ, ಮೊದಲು ನೀನು ರಕ್ಷಣೆ ಹೊಂದು. ಈ ವಾಕ್ಯ ಕೇಳ್ತಾ ಇರುವ ಸಹೋದರ ಸಹೋದರಿಯರೇ,
ಮೊದಲು ನೀವು ರಕ್ಷಣೆ ಹೊಂದ್ರಿ, ನಂತರ ನಿಮ್ಮ ಕುಟುಂಬದವರೆಲ್ಲರೂ, ನಿಮ್ಮ ಮನೆಯವರೆಲ್ಲರೂ ರಕ್ಷಣೆ ಹೊಂದುತ್ತಾರೆ ಅಂತ ವಾಕ್ಯ ಹೇಳ್ತಾ ಇದೆ. ಇವತ್ತು ನಿಮ್ಮ ಕುಟುಂಬವು ಎಂತಹ ಕುಟುಂಬವಾಗಿರ್ಬೇಕಂದ್ರೆ ರಕ್ಷಣೆ ಹೊಂದಿದ ಕುಟುಂಬವಾಗಬೇಕು. ರಕ್ಷಣೆ ಅಂದರೆ ಬರೀ ಯೇಸುವಿನ ಹೆಸರಿನಲ್ಲಿ ನಾನು ನಂಬಿದ್ದೇನೆ, ಆತನ ಹೆಸರಿನಲ್ಲಿ ನಾನು ನನ್ನ ಪಾಪಗಳನ್ನು ಅರಿಕೆ ಮಾಡಿದ್ದೇನೆ, ಹಾಗೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇನೆ ಅನ್ನೋದು ಮಾತ್ರ ರಕ್ಷಣೆ ಅಲ್ಲ. ಇದೆಲ್ಲ ಒಂದು ಪಾರ್ಟ್ ಅಷ್ಟೇ. ನಿಜವಾದ ರಕ್ಷಣೆ ಅಂದರೆ ಏನಂದರೆ, ನಿನ್ನ ಪಾಪದ ಪಾಲಿಗೆ ಸತ್ತು, ನಿನ್ನ ಹಳೆಯ ಜೀವಿತದ ಪಾಲಿಗೆ ನೀನು ಸತ್ತು, ಇನ್ನು ನಿನ್ನಲ್ಲಿ ಬದುಕುವುದು ನೀನಲ್ಲ, ಇನ್ನು ನಿನ್ನಲ್ಲಿ ಬದುಕುವವನು ಕ್ರಿಸ್ತನಾಗಿದ್ದಾನೆ. ಯಾರು ಅಂತಹ ಜೀವಿತವನ್ನು ನಡೆಸ್ತಾರೋ ಅವರೇ ನಿಜವಾಗಿಯೂ ರಕ್ಷಣೆ ಹೊಂದುವವರಾಗಿರ್ತಾರೆ. ಇವತ್ತು ನಾವು ಎಷ್ಟೊಂದು ಜನರನ್ನ ಕಾಣ್ತೇವೆ, ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಓದ್ತಾರೆ, ಎಲ್ಲ ಮಾಡ್ತಾರೆ, ಅವರ ಜೀವನದಲ್ಲಿ ಬದಲಾವಣೆ ಇರಲ್ಲ. ಯಾಕೆ ಗೊತ್ತಾ? ಅವರ ರಕ್ಷಣೆ, ನಿಜವಾದ ರಕ್ಷಣೆಯ ಅನುಭವ ಅವರ ಜೀವಿತದಲ್ಲಿ ಅವರು ಕಂಡುಕೊಂಡಿಲ್ಲ. ಒಬ್ಬ ವ್ಯಕ್ತಿಯು ನಿಜವಾಗಿಯೂ ರಕ್ಷಣೆ ಹೊಂದಿದ್ದಾನೆ ಅಂದರೆ ಆತನು ತನ್ನ ಹಳೆಯ ಜೀವಿತದಲ್ಲಿ ಮಾಡ್ತಾ ಇದ್ದಂಥ ಪಾಪಗಳಿಗೆ ಅವನು ಸತ್ತು ಹೋಗ್ತಾನೆ. ಆ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಇನ್ನು ಮುಂದೆ ಆ ಪಾಪಗಳನ್ನು ಅವನ ಜೀವಿತದಲ್ಲಿ ಮಾಡೋದಿಲ್ಲ. ಆ ಪಾಪದ ಪಾಲಿಗೆ ಅವನು ಸತ್ತವನಾಗ್ತಾನೆ. ನೀವು ಇಂದು ನಿಮ್ಮ ಹಳೆಯ ಜೀವಿತದ ಪಾಪಗಳಿಗೆ ನೀವು ಸತ್ತವರಾಗಿ ಜೀವಿಸ್ತಾ ಇದ್ದೀರಾ? ನಿಜವಾಗಿಯೂ ನಿಮ್ಮ ಕುಟುಂಬವು ರಕ್ಷಣೆಯ ಮಾರ್ಗದಲ್ಲಿ ನಡೀತಾ ಇದೆಯಾ? ನಿಜವಾಗಿಯೂ ನಿಮ್ಮ ಕುಟುಂಬದಲ್ಲಿ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಾ? 5ನೇದಾಗಿ, ನಮ್ಮ ಕುಟುಂಬ ಎಂಥ ಕುಟುಂಬ ಆಗಿರ್ಬೇಕಂದ್ರೆ ತೀರ್ಮಾನ ತೆಗೆದುಕೊಂಡ ಮನೆಯಂತಿರಬೇಕು. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 15ನೇ ವಚನದಲ್ಲಿ ಯೆಹೋಶುವನು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾನೆ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ಇಸ್ರಾಯೇಲರ ಮುಂದೆ ಹೇಳ್ತಾ ಇದ್ದಾನೆ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೇವೆ. ಇವತ್ತು ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಾ? ನಿಮ್ಮ ಜನರ ಮುಂದೆ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಾ? ನಾನು, ನನ್ನ ಮನೆಯವರು, ನನ್ನ ಕುಟುಂಬ ಯೇಸುವನ್ನು ಸೇವಿಸುವಂಥ ಕುಟುಂಬವಾಗಿದೆ. ಯೇಸುವನ್ನು ಬಿಟ್ಟು ನಾವು ಇನ್ಯಾವುದನ್ನು ಸೇವಿಸುವುದಿಲ್ಲ. ನಾವು ಯೇಸುವಿಗೆ ಸೇರಿದಂಥ ಕುಟುಂಬವಾಗಿದ್ದೇವೆಂದು ತೀರ್ಮಾನವನ್ನು ತೆಗೆದುಕೊಂಡಂತಹ ಕುಟುಂಬವಾಗಿರಬೇಕು. ಹಾಗೆ 6ನೇದಾಗಿ, ನೀತಿವಂತರ ಮನೆಯ ಹಾಗಿರಬೇಕು. ನಮ್ಮ ಮನೆ ಹೇಗಿರಬೇಕು? ನೀತಿವಂತರ ಮನೆಯಾಗಿರಬೇಕು. ನಮ್ಮ ಮನೆಯನ್ನು ನೋಡುವಾಗ ಅನ್ಯರು ಇವರು ಯೇಸುವಿನ ಮಕ್ಕಳಾಗಿದ್ದಾರೆ, ಇವರು ಎಷ್ಟು ನೀತಿವಂತರು ಗೊತ್ತಾ? ನಿಮ್ಮ ಬಳಿಯಲ್ಲಿ ಮಾತನಾಡುವಾಗ, ನಿಮ್ಮ ಬಳಿಯಲ್ಲಿ ವ್ಯವಹರಿಸುವಾಗ, ನಿಮ್ಮ ಬಳಿಯಲ್ಲಿ ಇರುವಾಗ ಅವರು ಯಾವಾಗಲೂ ನಿಮ್ಮಲ್ಲಿ ಕ್ರಿಸ್ತನನ್ನು ಕಾಣುವಂಥ ಕುಟುಂಬವಾಗಿರಬೇಕು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 33ನೇ ವಚನದಲ್ಲಿ ಕಾಣ್ತೇವೆ, ಯೆಹೋವನು ದುಷ್ಟರ ಮನೆಯನ್ನು ಶಪಿಸುವನು, ನೀತಿವಂತರ ನಿವಾಸವೋ ಆಶೀರ್ವದಿಸುವನು. ನಮ್ಮ ಮನೆ ಹೇಗಿರಬೇಕು? ನೀತಿವಂತರ ನಿವಾಸವಾಗಿರಬೇಕು. ದುಷ್ಟರ ಮನೆ ಆಗಿದ್ರೆ ಯೆಹೋವನು ಶಪಿಸ್ತಾನೆ. ಆದರೆ ನೀತಿವಂತರ ಕುಟುಂಬವನ್ನು ದೇವರು ಏನು ಮಾಡ್ತಾರೆ? ಆಶೀರ್ವದಿಸ್ತಾರೆ. ನಿನ್ನ ಕುಟುಂಬದಲ್ಲಿ ಯಾಕೆ ಇನ್ನೂ ಅದೇ ಶಾಪ? ಯಾಕೆ ನಿಮ್ಮ ಕುಟುಂಬ ಬದಲಾಗ್ತಾ ಇಲ್ಲ? ಯಾಕೆ ನಿಮ್ಮ ಕುಟುಂಬ ಏಳಿಗೆ ಬರ್ತಾ ಇಲ್ಲ? ಯಾಕೆ ನೀವು ಮೇಲೆ ಏಳ್ತಾ ಇಲ್ಲ? ಯಾಕೆಂದರೆ ನಿಮ್ಮ ಕುಟುಂಬವು ನೀತಿವಂತನ ಕುಟುಂಬ ಆಗಿಲ್ಲ. ನಿಮ್ಮ ಕುಟುಂಬವು ನೀತಿವಂತರ ನಿವಾಸವಾಗಿಲ್ಲ. ಆದ ಕಾರಣವೇ ನೀವಿದ್ದಂಥ ಸ್ಥಿತಿಯಲ್ಲೇ ನಿಮ್ಮ ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ, ನಿಮ್ಮ ಜೀವಿತ ಬದಲಾಗ್ತಾ ಇಲ್ಲ. ಕೊರ್ನೇಲನ ಕುಟುಂಬವನ್ನು ಆಶೀರ್ವದಿಸಿದ ದೇವರು ನಿನ್ನ ಕುಟುಂಬವನ್ನು ಆಶೀರ್ವದಿಸ್ತಾರೆ. ಆದರೆ ನೀನು ಕೊರ್ನೇಲನ ಹಾಗೆ ನಿಮ್ಮ ಕುಟುಂಬವೂ ಸಹ, ನಿಮ್ಮ ಮನೆಯೂ ಸಹ ದೇವರಲ್ಲಿ ಭಯಭಕ್ತಿಯಿಂದ, ದೇವರ ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ ನೀವು ನಿರಂತರವಾಗಿ ನಡೆದುಕೊಳ್ತಾ ಇದ್ದೀರಾ? ನಿರಂತರವಾಗಿ ನೀವು ಆತನ ಅನ್ಯೂನ್ಯತೆಯಲ್ಲಿ, ಆತನ ಸಹವಾಸದಲ್ಲಿ ಇದ್ದೀರಾ? ಕೆಲವೊಂದು ಕುಟುಂಬಗಳಿದೆ, ಅವರ ಕುಟುಂಬದಲ್ಲಿ ಏನಂದರೆ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲರೂ ಸೇರಿ ಸೀರಿಯಲ್ಗಳನ್ನು ನೋಡ್ತಾರೆ, ಎಲ್ಲರೂ ಸೇರಿ ಪ್ರಾರ್ಥನೆಗಳನ್ನು ಮಾಡೋದಿಲ್ಲ. ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ, ದೇವರ ವಾಕ್ಯ ಇಲ್ಲ, ದೇವರ ಕುರಿತಾದಂತಹ ಆಸಕ್ತಿ ಇಲ್ಲದೆ ಲೌಕಿಕ ವಿಚಾರಗಳಲ್ಲಿ ಇಂದು ಅನೇಕ ಕುಟುಂಬವು ಮುಳುಗಿ ಹೋಗಿದೆ. ಯಾಕೆ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಜಗಳ, ಸಮಾಧಾನ ಇರೋದಿಲ್ಲ? ಯಾವಾಗಲೂ ನೋಡಿದರೆ ನಿಮ್ಮ ಕುಟುಂಬದಲ್ಲಿ ಕೋಪ, ಅನ್ಯೂನ್ಯತೆ ಇಲ್ಲದೆ ಇರೋ ಕಾರಣ ಏನೋ? ನಿಮ್ಮ ಕುಟುಂಬದಲ್ಲಿ ಕ್ರಿಸ್ತನಿಲ್ಲ, ನಿಮ್ಮ ಕುಟುಂಬವು ನೀತಿವಂತರ ಕುಟುಂಬವಾಗಿಲ್ಲ. ಆದ ಕಾರಣವೇ ದಯಮಾಡಿ ವಾಕ್ಯವನ್ನು ಕೇಳುತ್ತಾ ಇರುವ ಸಹೋದರ ಸಹೋದರಿಯರೇ, ದಯಮಾಡಿ ನಿಮ್ಮ ಕುಟುಂಬಗಳನ್ನು ಕ್ರಮಪಡಿಸಿಕೊಳ್ಳಿ. ಈ ಸಮಯವೇ ಒಳ್ಳೆಯ ಸಮಯ ಆಗಿದೆ. ನಾನು ನಾಳೆ ಪಡಿಸಿಕೊಳ್ತೇನೆ, ನಾನು ನಾಳೆ ಸರಿ ಆಗ್ತೇನೆ ಅಂದರೆ ನಾಳೆ ಎಂಬುದು ನಮಗೆ ಗೊತ್ತಿಲ್ಲ ಏನಾಗ್ತದೆ. ಆದರೆ ಈ ಸಮಯ ಇದೇ ಸರಿಯಾದ ಸಮಯ. ನಮ್ಮ ಕುಟುಂಬಗಳನ್ನು ನಾವು ಕ್ರಮಪಡಿಸಿಕೊಳ್ಳಬೇಕಾಗಿದೆ. 7ನೇದಾಗಿ, ನಮ್ಮ ಕುಟುಂಬವು ಸತ್ಕರಿಸುವಂಥ ಕುಟುಂಬವಾಗಿರಬೇಕು. ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ಸತ್ಕಾರ ಇಲ್ಲ, ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ಹಾಸ್ಪಿಟಲಿಟಿ ಇಲ್ಲ. ಏನಂದರೆ ಬರ್ತಾರೆ ವಿಶ್ವಾಸಿಗಳನ್ನಾಗಲಿ ಅಥವಾ ಹೊರಗಿಂದ ಬರುವಂಥ ಜನರನ್ನಾಗಲಿ ಸತ್ಕರಿಸುವಂಥ ಗುಣಗಳಿಲ್ಲ. ನಾವು ಕ್ರೈಸ್ತರಾಗಿರುವಂಥ ಕುಟುಂಬದವರು ನಾವು ಸತ್ಕರಿಸುವಂಥವರಾಗಿರಬೇಕು. ಇಲ್ಲಿ ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯ 7ನೇ ವಚನದಲ್ಲಿ
ಪೌಲನು ಒಬ್ಬ ವ್ಯಕ್ತಿಯ ಕುರಿತಾಗಿ ಹೇಳ್ತಾ ಇದ್ದಾನೆ. ಆ ಸ್ಥಳದ ಸಮೀಪದಲ್ಲಿ ದ್ವೀಪದ ಮುಖ್ಯಸ್ಥನಾದ ಪೋಪ್ಲಿಯನ್ ಎಂಬವನಿಗೆ ಕೆಲವು ಭೂಮಿ ಇತ್ತು. ಅವನು ನಮ್ಮನ್ನು ಸೇರಿಸಿಕೊಂಡು 3 ದಿವಸ ಆದರದಿಂದ ಸತ್ಕರಿಸಿದನು. ಇವತ್ತು ನಾವು ಆದರದಿಂದ ಸತ್ಕರಿಸ್ತಾ ಇದ್ದೀವ ನಮ್ಮ ಅಕ್ಕಪಕ್ಕದವರನ್ನ, ನಮ್ಮ ಊರಿನವರನ್ನ, ನಮ್ಮ ವಿಶ್ವಾಸಿಗಳನ್ನ, ನಮ್ಮ ಸಭೆಯಲ್ಲಿರುವವರನ್ನ ನಾವು ಸತ್ಕರಿಸ್ತಾ ಇದ್ದೇವೆ. ಸತ್ಕರಿಸುವಂಥ ಗುಣ ನಮ್ಮಲ್ಲಿ ಇದೆಯಾ? ನಮ್ಮ ಕುಟುಂಬದಲ್ಲಿ ಇದೆಯಾ? ನಮ್ಮ ಮಕ್ಕಳಿಗಿದೆಯಾ? ಇವತ್ತು ಎಷ್ಟೋ ಮಕ್ಕಳು ಸತ್ಕರಿಸುವಂಥ ಗುಣಗಳಿಲ್ಲ. ಗುರು ಹಿರಿಯರು ಮನೆಗೆ ಬಂದರೆ ಗೌರವನೇ ಕೊಡೋದಿಲ್ಲ, ಅವರನ್ನು ಪ್ರೀತಿಯಿಂದ ಆದರಿಸುವುದಿಲ್ಲ. ತಂದೆ ತಾಯಿಗಳಾದಂಥ ನೀವು, ನಿಮ್ಮ ಕುಟುಂಬವೂ ಸಹ, ನಿಮ್ಮ ಮಕ್ಕಳು ಎಲ್ಲರೂ ಸಹ ಸತ್ಕರಿಸುವವರಾಗಿರಬೇಕು. ಯಾಕೆಂದರೆ ಕ್ರೈಸ್ತ ಕುಟುಂಬದಲ್ಲಿ ಸತ್ಕಾರ ಇರಬೇಕು. ಕೊರ್ನೇಲನ ಕುಟುಂಬದಲ್ಲೂ ಕೂಡ ದಾನ ಧರ್ಮಗಳನ್ನು ಮಾಡ್ತಾ ಇದ್ದನು. ಅವನ ಕುಟುಂಬದಲ್ಲಿಯೂ ಸಹ ಅವನು ಸತ್ಕರಿಸ್ತಾ ಇದ್ದ. ಎಷ್ಟೊಂದು ಒಳ್ಳೆಯ ವಿಷಯಗಳಿದೆ ನೋಡಿ. ಇವತ್ತು ನಾವು ಏನು ಮಾಡ್ತೀವಿ ಅಂದರೆ, ನಮಗೆ ಬರೀ ಆಶೀರ್ವಾದ ಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಆದರೆ ದೇವರೇ, ನೀನು ಅಬ್ರಹಾಮನನ್ನು ಆಶೀರ್ವದಿಸಿದಂತೆ ನನ್ನನ್ನು ಆಶೀರ್ವದಿಸು. ದೇವರೇ, ನೀನು ಯಾಕೋಬನನ್ನು ಆಶೀರ್ವದಿಸಿದಂತೆ ನನ್ನ ಆಶೀರ್ವದಿಸು. ಯೋಸೇಫನನ್ನು ಆಶೀರ್ವದಿಸಿದಂತೆ ನನ್ನ ಆಶೀರ್ವದಿಸು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಅವರಂತೆ ನಮ್ಮಲ್ಲಿ ವಿಧೇಯತ್ವ ಇಲ್ಲ, ನಂಬಿಕೆ ಇಲ್ಲ, ನಮ್ಮಲ್ಲಿ ಒಪ್ಪಿಸಿ ಕೊಡುವಿಕೆ ಇಲ್ಲ, ತಗ್ಗಿಸುವಿಕೆ ಇಲ್ಲ. ಮೊದಲು ನಿನಗೆ ಆಶೀರ್ವಾದ ಬೇಕು ಅಂದರೆ ನೀವು ಮೊದಲು ಅವರಂತೆ ವಿಧೇಯತ್ವ ತೋರಿಸಬೇಕು. ಅಬ್ರಹಾಮನು ಕರೆದು ತಕ್ಷಣ ಬಂದ. ಇವತ್ತು ನೀವು ಹಾಗೆ ಮಾಡ್ತಾ ಇದ್ದೀರಾ? ದೇವರು ಹೇಳಿದ ಕೆಲಸ ಕಾರ್ಯಗಳನ್ನು, ದೇವರ ಮಾತುಗಳನ್ನು ಕೈಗೊಂಡು ನೀವು ನಡೀತಾ ಇದ್ದೀರಾ? ಒಮ್ಮೆ ಯೋಚನೆ ಮಾಡಿ. ಹಾಗೆ ನಾವು ಕಾಣ್ತೇವೆ. ಇನ್ನು ಎಂತಹ ಕುಟುಂಬವಾಗಿರಬೇಕಂದ್ರೆ, 8ನೇದಾಗಿ ಜ್ಞಾನವುಳ್ಳ, ವಿವೇಕವುಳ್ಳ ಮನೆಯ ಹಾಗೆ ನಮ್ಮ ಮನೆ ಇರಬೇಕು. ಇವತ್ತು ನಿಮ್ಮ ಮನೆಯನ್ನು ನಡೆಸಿಕೊಂಡು ಹೋಗ್ತಾ ಇರುವ ಪುರುಷ ಆಗಲಿ ಸ್ತ್ರೀ ಆಗಲಿ ಜ್ಞಾನವಂತನಾಗಿ ಕುಟುಂಬವನ್ನು ನಡೆಸಿಕೊಂಡು ಹೋಗಬೇಕು. ಆ ಮನೆ ಜ್ಞಾನ ವಿವೇಕವುಳ್ಳ ಮನೆ ಆಗಿರಬೇಕು. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಜ್ಞಾನ ವಿವೇಕವಿಲ್ಲದೆ ಅನೇಕ ಆಪತ್ತುಗಳಿಗೆ, ಅನೇಕ ಕಷ್ಟಗಳಿಗೆ ಸಿಕ್ಕಾಕೊಳ್ತಾರೆ. ನಾವು ಜ್ಞಾನವಂತರಾಗಿ ನಡೆದುಕೊಳ್ಳಬೇಕು. ಈ ಕಾರ್ಯವನ್ನು ಮಾಡುವಾಗ ನನ್ನ ಕುಟುಂಬಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ? ನನ್ನ ಕುಟುಂಬಕ್ಕೆ ಇದರಿಂದ ಏನಾದರೂ ಕೆಟ್ಟದ ಪರಿಣಾಮ ಬೀಳುತ್ತಾ? ನನ್ನ ಸಾಕ್ಷಿಯ ಜೀವಿತ ಏನಾಗ್ತದೆ? ನನ್ನ ಕುಟುಂಬ ಜೀವಿತ, ನನ್ನ ಮಕ್ಕಳು, ನನ್ನ ಕುಟುಂಬವು, ನನ್ನ ಸಾಕ್ಷಿಯು ಏನಾಗ್ತದೆ ಎಂದು ನಾವು ಯೋಚನೆ ಮಾಡುವವರಾಗಿರಬೇಕು. ಇವತ್ತು ಅನೇಕ ಸ್ತ್ರೀ ಪುರುಷರು ಇದನ್ನು ಯೋಚನೆ ಮಾಡೋದಿಲ್ಲ. ಇವತ್ತು ಅನೇಕ ಮಕ್ಕಳು ಇದನ್ನು ಯೋಚನೆ ಮಾಡೋದಿಲ್ಲ. ನಾನು ಹೀಗೆ ಮಾಡೋದ್ರಿಂದ ನನ್ನ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಬೇಕು, ನನ್ನ ಕುಟುಂಬವು ಏನಾಗಬೇಕು ಎಂದು ಯೋಚನೆ ಮಾಡೋದಿಲ್ಲ. ಆದರೆ ಕ್ರೈಸ್ತರಾದಂಥ ನಾವುಗಳು ಹೇಗೆ ಯೋಚನೆ ಮಾಡಬೇಕಂದ್ರೆ, ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅಲ್ಲಿರುವಂಥ ಹಿರಿಯರಾಗಲಿ ಎಲ್ಲರೂ ಸಹ ಜ್ಞಾನವಂತರಾಗಿ, ವಿವೇಕವುಳ್ಳವರಾಗಿ ಮನೆಯನ್ನು ನಡೆಸಿಕೊಂಡು ಹೋಗಬೇಕು, ಕುಟುಂಬವನ್ನು ನಡೆಸಿಕೊಂಡು ಹೋಗಬೇಕು. ನಮ್ಮ ಸಾಕ್ಷಿಗಳು ಎಲ್ಲೂ ಯಾವುದೇ ರೀತಿಯಾಗಿ ಕೆಡದ ಹಾಗೆ ನಾವು ಜ್ಞಾನವುಳ್ಳವರಾಗಿ, ವಿವೇಕವುಳ್ಳವರಾಗಿ, ಲೌಕಿಕ ವಿಚಾರಗಳಲ್ಲೂ ಅಷ್ಟೇ, ಆತ್ಮಿಕ ವಿಚಾರಗಳಲ್ಲೂ ಅಷ್ಟೇ, ವ್ಯವಹಾರಗಳಲ್ಲೂ ಅಷ್ಟೇ, ಎಲ್ಲದರಲ್ಲೂ ಜ್ಞಾನವುಳ್ಳವರಾಗಿ, ವಿವೇಕವುಳ್ಳವರಾಗಿ, ನಂಬಿಗಸ್ತರಾಗಿರಬೇಕು. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ, ಜ್ಞಾನವಂತಿಯು ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ, ಆದರೆ ಜ್ಞಾನಹೀನಳು ತನ್ನ ಸ್ವಂತ ಕೈಯಿಂದ ನಾಶಪಡಿಸಿಕೊಳ್ತಾಳೆ. ಪ್ರೀತಿಯ ಸಹೋದರಿಯೇ, ಪ್ರೀತಿಯ ಸಹೋದರನೇ, ನೀವು ಜ್ಞಾನವಂತರಾಗಿ ನಿಮ್ಮ ಕುಟುಂಬವನ್ನು ನಡೆಸಿಕೊಂಡು ಹೋಗಬೇಕು. 9ನೇದಾಗಿ ನೀವು ಹೇಗಿರಬೇಕಂದ್ರೆ, ನಿಮ್ಮ ಮನೆಯು ಯಥಾರ್ಥವಂತರ ಮನೆಯ ಹಾಗಿರಬೇಕು. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಹೇಳ್ತದೆ, ದುಷ್ಟರ ಮನೆಗೆ ನಾಶನ, ಶಿಷ್ಟರ ಗುಡಾರಕ್ಕೆ ಹೇಳಿಗೆ. ನಿಮ್ಮ ಮನೆಗೆ ನಾಶನ ಬರಬಾರ್ದಂದ್ರೆ ನೀವು ದುಷ್ಟರಾಗಿರಬಾರ್ದು. ಶಿಷ್ಟರ ಮನೆಗೆ ಏನಿರ್ತದೆ? ಏಳಿಗೆ ಇರ್ತದೆ. ನಿಮ್ಮ ಮನೆಯು ಏಳಿಗೆ ಆಗಿರಬೇಕಂದ್ರೆ ನೀವು ಯಥಾರ್ಥವಂತರಾಗಿರಬೇಕು. ನೀವು ಮಾಡುವ ವ್ಯವಹಾರಗಳಲ್ಲಿ ನಂಬಿಗಸ್ತರಾಗಿರಬೇಕು. ನಿಮ್ಮ ಆತ್ಮಿಕ ಜೀವಿತದಲ್ಲಿ, ನಿಮ್ಮ ಲೌಕಿಕ ವಿಷಯಗಳಲ್ಲಿ, ನೀವು ಹೊರಗೆ ಹೋಗುವಾಗ, ಬರುವಾಗ, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡನಿಗೆ ನೀವು ಯಥಾರ್ಥವಂತರಾಗಿರಬೇಕು. ದೇವರಿಗೆ ಯಥಾರ್ಥವಾಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಈ ಕಾರ್ಯವನ್ನು ನಾನು ಮಾಡುವಾಗ ದೇವರು ನನ್ನನ್ನು ನೋಡ್ತಾರೆ ಎಂಬ ಪರಿಕಲ್ಪನೆ ಉಳ್ಳವರಾಗಿ ನಾವು ಯಥಾರ್ಥವಾಗಿ ಜೀವಿಸಬೇಕು. ಕೊನೆಯದಾಗಿ 10ನೇದಾಗಿ ಆಶೀರ್ವಾದಕರವಾದ ಮನೆಯ ಹಾಗಿರಬೇಕು. 1 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ಮಂಜೂಷವು ಒಬೇದೆಯೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಒಬೇದೋಮನ ಮನೆಯನ್ನು ಅವನಿಗಿದ್ದವುಗಳೆಲ್ಲವನ್ನು ಆಶೀರ್ವದಿಸಿದನು. ದೇವರ ಮಂಜೂಷ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದರೆ, ದೇವರ ಪ್ರಸನ್ನತೆಗೆ ಹೋಲಿಕೆ ಆಗಿದೆ. ದೇವರ ಪ್ರಸನ್ನತೆ ನಿಮ್ಮ ಮನೆಯಲ್ಲಿ ಇರುವಾಗ, ದೇವರ ಪ್ರಸನ್ನತೆ ನಿನ್ನ ಕುಟುಂಬದಲ್ಲಿ ಇರುವಾಗ ನಿನ್ನ ಕುಟುಂಬವು ಆಶೀರ್ವಾದಕರವಾಗಿರ್ತದೆ. ಪ್ರೀತಿಯ ಸಹೋದರಿ
ಸಹೋದರ, ನೀವು ಕುಟುಂಬದ ಆಶೀರ್ವಾದಕ್ಕಾಗಿ ತುಂಬ ದಿವಸಗಳಿಂದ ನೀವು ಪ್ರಾರ್ಥಿಸುವುದಾದರೆ, ಆ ದೇವರ ಸಾನ್ನಿಧ್ಯ, ಆ ದೇವರ ಪ್ರಸನ್ನತೆ ನಿನ್ನ ಕುಟುಂಬದಲ್ಲಿ ಇರುವಾಗ ನೀನು ಕೈ ಹಾಕುವ ಎಲ್ಲ ಕೆಲಸದಲ್ಲಿ, ನಿನಗಿರುವ ಎಲ್ಲ ಕಾರ್ಯಗಳನ್ನು ದೇವರು ಆಶೀರ್ವದಿಸುವವನಾಗಿದ್ದಾನೆ. ದಯಮಾಡಿ ನಿಮ್ಮ ಕುಟುಂಬಗಳಲ್ಲಿ ಆಶೀರ್ವಾದ ಬೇಕಂದರೆ ದೇವರ ಪ್ರಸನ್ನತೆ ಬೇಕು. ದೇವರ ಪ್ರಸನ್ನತೆ ಹೇಗೆ ಬರ್ತದೆ? ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸುವಾಗ, ನಿಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸುವಾಗ ನಿಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆಯನ್ನು ಕಾಣಲಿಕ್ಕಾಗ್ತದೆ, ದೇವರ ಆಶೀರ್ವಾದವನ್ನು ಕಾಣಲಿಕ್ಕಾಗ್ತದೆ. ಹಾಗೆ ನಿಮ್ಮ ಮನೆಯು ಯೋಗ್ಯವಾದ ಮನೆ ಆಗಿರಬೇಕು. ಎಂತಹ ಮನೆ ಆಗಿರಬೇಕು? ಯೋಗ್ಯವಾದ ಮನೆ. ಇನ್ನೊಬ್ಬರು ನಿಮ್ಮ ಕುಟುಂಬವನ್ನು ನೋಡಿ ಕ್ರಿಸ್ತನನ್ನು ಕೊಂಡಾಡುವಂಥ ಕುಟುಂಬವಾಗಿರಬೇಕು. ಅಯ್ಯೋ, ಇಲ್ಲಿ ಒಂದು ಮನೆ ಇದೆ, ಈ ಮನೆಯವರು ಸಭೆಗೆ ಹೋಗ್ತಾರೆ, ಚರ್ಚಿಗೆ ಹೋಗ್ತಾರೆ, ಇವರ ಮನೆ ಎಷ್ಟು ಅದ್ಭುತವಾಗಿದೆ ಗೊತ್ತಾ, ಅವರಲ್ಲಿ ಎಷ್ಟು ಪ್ರೀತಿ, ಎಷ್ಟು ಐಕ್ಯತೆ, ಎಷ್ಟು ಯಥಾರ್ಥವಂತಿಕೆ, ಎಷ್ಟು ನಂಬಿಗಸ್ತಿಕೆ, ಎಷ್ಟು ಸಮಾಧಾನ ಇದೆ. ಅಯ್ಯೋ, ಅವರ ಮನೆ ಒಂದು ಚಿಕ್ಕ ಸ್ವರ್ಗದ ಹಾಗಿದೆ ಅಂತ ನೋಡುವವರೆಲ್ಲರೂ ನಿಮ್ಮ ಮನೆಯನ್ನು ನೋಡಿ ಇದು ಯೋಗ್ಯವಾದ ಮನೆ ಎಂದು ಕರೆಸಿಕೊಡಬೇಕು. ಅಂಥ ಮನೆಯಾಗಿ ನಿಮ್ಮ ಮನೆ ಇರಬೇಕಂದ್ರೆ ನಾವು ಹೇಳಿದಂಥ ವಿಷಯಗಳನ್ನು ನಿಮ್ಮ ಕುಟುಂಬದಲ್ಲಿ ಇವತ್ತು ಅಳವಡಿಸಿಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ ನೀವು ಒಪ್ಪಿಸಿಕೊಡ್ರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಏಸಪ್ಪ, ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವಪ್ಪ ದೇವರೇ. ಇವತ್ತು ನಾವು ಒಂದು ಅದ್ಭುತವಾದ ವಿಚಾರಗಳನ್ನು ಕಲಿತಿದ್ದೇವೆ. ಕ್ರೈಸ್ತರಾದಂಥ ಕುಟುಂಬವು, ಯೇಸುವನ ನಂಬಿದ ಕುಟುಂಬವು ಹೇಗಿರಬೇಕು, ಆ ಮನೆಯು ಹೇಗಾಗಿರಬೇಕು ಎಂದು ನಾವು ಕಲಿತುಕೊಂಡಿದ್ದೇವೆ. ರಾಜ್ಯ, ದಯಮಾಡಿ ನಮ್ಮ ಕುಟುಂಬಗಳನ್ನು ನಮ್ಮ ಕರಕ್ಕೊಪ್ಪಿಸಿಕೊಡ್ತೇವೆ. ನಮ್ಮ ಕುಟುಂಬವನ್ನು ಬದಲಾಯಿಸು, ಪ್ರಾರ್ಥನಾ ಕುಟುಂಬವಾಗಿ ಮಾರ್ಪಡಿಸು. ನಿನ್ನಲ್ಲಿ ಭಯಭಕ್ತಿಯಲ್ಲ ಕುಟುಂಬವಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ದಯವಿಟ್ಟು ನಮ್ಮ ಕುಟುಂಬನ ಆಶೀರ್ವದಿಸು. ನಿನ್ನ ಪ್ರಸನ್ನತೆ, ನಿನ್ನ ದೇವರೇ ಪ್ರೀತಿ ನಮ್ಮ ಕುಟುಂಬದಲ್ಲಿ ಯಾವಾಗಲೂ ಇರಲಿಯಪ್ಪ. ನೀನು ತಾನೇ ಸಹಾಯ ಮಾಡು, ನೀನು ತಾನೇ ಕರುಣೆನ ತೋರಿಸಬೇಕಾಗಿ ಎಲ್ಲ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.